ಬಟ್ ಇದು ಕೇಸು ತುಂಬ ವಿಭಿನ್ನವಾಗಿದೆ. ಒಂಥರ ಯಾವುದೋ ಸಿನಿಮ್ಯಾಟಿಕ್ ಸ್ಟೋರಿ ಥರ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಹೊಸ ರೂಪದಲ್ಲಿ ಹೊಸ ಲೋಗೋ ಜೊತೆಗೆ ಇನ್ಮೇಲೆ ಸ್ಪೀಡ್ ಪ್ಲಸ್ ಕರ್ನಾಟಕ ನಿಮ್ಮೆದುರಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಹೊಸ ಹೊಸ ಸುದ್ದಿಗಳನ್ನು ತಂದು ನಿಮ್ಮೆದುರಿಗೆ ಇಡುವ ಪ್ರಯತ್ನವನ್ನು ಮಾಡ್ತೀವಿ. ನಿನ್ನೆ ಒಂದು ಮಹತ್ತರವಾದ ಕಾರ್ಯ ಕರ್ನಾಟಕ ಪೊಲೀಸ್ನವರು ಮಾಡಿದ್ದಾರೆ. ಏನಪ್ಪ ಅಂತಂದರೆ, ರಾಜ್ಯದ ಅತ್ಯಂತ ದೊಡ್ಡ ದರೋಡೆ ಒಂದೇನು ನಡೆದಿತ್ತು ಅದನ್ನು ಭೇದಿಸಿದ್ದಾರೆ. ಅಂದರೆ ಇದು ನ್ಯಾಮ್ತಿಯಲ್ಲಿ ನಡೆದಿತ್ತು. ದಾವಣಗೆರೆ ಡಿಸ್ಟ್ರಿಕ್ಟು ನ್ಯಾಮ್ತಿಯಲ್ಲಿ ನಡೆದಂತಹ ಒಂದು SBI ಬ್ಯಾಂಕ್ನಲ್ಲಿ ನಡೆದಂತಹ ಒಂದು ದರೋಡೆ ಇದು. ಇದು ಹತ್ತತ್ರ 17 kg ಬಂಗಾರ ಗೋಲ್ಡ್ ಅಲ್ಲಿಂದ ಕದ್ದಿದ್ದು, ಹತ್ತತ್ರ 17 ಕೋಟಿ ರೂಪಾಯಿ ವರ್ತು. ಸೊ ಇದು ಭಾಳ ದೊಡ್ಡ ತಲೆನೋವಾಗಿಬಿಟ್ಟಿತ್ತು. ಏನಪ್ಪ ಇದು ಬ್ಯಾಕ್ ಟು ಬ್ಯಾಕ್ ದರೋಡೆಗಳಾಗ್ತಾ ಇದೆ, ಯಾವುದನ್ನು ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂಥೇಳಿ ಪೊಲೀಸ್ನವ್ರಿಗೂ ಟೆನ್ಷನ್ ಆಗಿತ್ತು, ಸರ್ಕಾರಕ್ಕೂ ಟೆನ್ಷನ್ ಆಗಿತ್ತು. ಈ ಗ್ಯಾಪ್ನಲ್ಲಿ ಈಗ ತಮಿಳ್ನಾಡಿನಲ್ಲಿ ಒಂದು ಬಾವಿಯಲ್ಲಿ 17 kg ಬಂಗಾರ ಏನಿದೆ ಅದನ್ನು ಸಂಪೂರ್ಣವಾಗಿ ಜಪ್ತಿ ಮಾಡಿದ್ದಾರೆ ಪೊಲೀಸ್ನವರು. ಈಗ ಪೊಲೀಸ್ನವರ ಏನು ಹಿರಿಮೆಗೆ ಮತ್ತೊಂದು ಗರಿಮೆ ಅನ್ನೋ ಹಾಗೆ ಇದೊಂದು ಕಿರೀಟ ಸಿಕ್ಕಿದೆ. ಬಟ್ ಇದು ಕೇಸು ತುಂಬ ವಿಭಿನ್ನವಾಗಿದೆ. ಒಂಥರ ಯಾವುದೋ ಸಿನಿಮ್ಯಾಟಿಕ್ ಸ್ಟೋರಿ ಥರ ಇದೆ. ನ್ಯಾಮ್ತಿಯಲ್ಲಿ ತಮಿಳ್ನಾಡು ಮೂಲದ ವಿಜಯ್ ಕುಮಾರ್ ಅನ್ನೋ ಮನುಷ್ಯ ನ್ಯಾಮ್ತಿಯಲ್ಲಿ ಒಂದು ಬೇಕರಿ ನಡೆಸ್ತಾ ಇರ್ತಾನೆ. ಸೊ ಈ ಮನುಷ್ಯ ವ್ಯಾಪಾರ ನಡೀತಾ ಇರೋ ಸಮಯದಲ್ಲಿ ಇವನಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ಗೆ, ಅಂದರೆ ತನ್ನ ಬಿಸ್ನೆಸ್ನ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತನೋ ಅಥವಾ ಬೇರೆ ವ್ಯವಹಾರಗಳಿಗೆ ಅಂತನೋ ಒಂದು 14 ಲಕ್ಷ ರೂಪಾಯಿ ಸಾಲ ಬೇಕಾಗಿರುತ್ತೆ. ಆ ಸಾಲಕ್ಕೋಸ್ಕರ ಈ ಮನುಷ್ಯ ನ್ಯಾಮ್ತಿಯ SBI ಬ್ಯಾಂಕಿಗೆ ಸಾಕಷ್ಟು ಸಲ ಅರ್ಜಿ ಹಾಕ್ತಾನೆ. ನನಗೊಂದು 14 ಲಕ್ಷ ಸಾಲ ಬೇಕು ಕೊಡಿ, ನನಗೊಂದು 14 ಲಕ್ಷ ಸಾಲ ಬೇಕು ಕೊಡಿ ಅಂತ. ಆದರೆ ಬ್ಯಾಂಕ್ನವರು ಪದೇ ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ನಿಂದು ಎಲಿಜಿಬಲ್ ಇಲ್ಲ, ನಿನ್ನ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಹಂಗೆ ಏನೋ ಕತೆ ಹೊಡೆದ್ಬಿಟ್ಟು, ಕತೆ ಅಂತಲ್ಲ, ಇರೋ ಫ್ಯಾಕ್ಟು, ಫೀಸಿಬಲ್ ಇಲ್ಲ ಕೊಡೋಕ್ಕೆ, ಪಾಸಿಬಲ್ ಆಗಲ್ಲ ಕೊಡೋಕ್ಕೆ ಅಂತ ಹೇಳಿ 14 ಲಕ್ಷ ಲೋನ್ ಏನು ಕೇಳಿರ್ತಾರೋ ಆ ಲೋನನ್ನು ರಿಜೆಕ್ಟ್ ಮಾಡ್ತಾ ಬರ್ತಿರ್ತಾರೆ. ವಿಜಯ್ ಕುಮಾರ್ಗೆ ಸಾಕಾಗೋಗ್ಬಿಡುತ್ತೆ. ಏನಿದೆ ಈ ಬ್ಯಾಂಕ್ ಅವ್ರು ಇಷ್ಟು ಕಾಟ ಕೊಡ್ತಾರಲ್ಲ ನನಗೆ, ನಾನೊಂದು ಲೋನ್ ಕೇಳಿದ್ರೆ ಲೋನ್ ಅಪ್ರೂವ್ ಮಾಡೋಕ್ಕೆ ಇಷ್ಟು ಒದ್ದಾಡ್ತೀಯಾರಲ್ಲ, ಇಷ್ಟು ನೋವು ಕೊಡ್ತಾರಲ್ಲ ನನಗೆ ಅಂಥೇಳಿ ವಿಜಯ್ ಕುಮಾರ್ ಒಂದು ಪ್ಲ್ಯಾನ್ ಮಾಡ್ತಾನೆ. ಈ ಬ್ಯಾಂಕ್ನವ್ರು ನನಗೆ ಆಟ ಆಡಿಸ್ತಾ ಇದ್ದಾರೆ, ಈಗ ನಾನೇ ಬ್ಯಾಂಕ್ ಅವ್ರಿಗೆ ಆಟ ಆಡಿಸ್ತೀನಿ ಅಂತ ಹೇಳಿ ತಮಿಳ್ನಾಡಿನಿಂದ ಅವ್ರ ಸ್ನೇಹಿತರು ಒಂದು 5 ಜನನ ಕರೆಸ್ಕೋತಾನೆ ನ್ಯಾಮ್ತಿಗೆ ಕರೆಸ್ಕೊಂಡು ಅದೇ ಬ್ಯಾಂಕಿನಲ್ಲಿ 17 kg ಚಿನ್ನವನ್ನು ದರೋಡೆ ಮಾಡಿ ಅದನ್ನು ತೊಗೊಂಡು ಹೋಗಿ ಚೆನ್ನೈನಲ್ಲಿ ಬಚ್ಚಿಡ್ತಾನೆ. ಈ ದರೋಡೆ ಪ್ಲ್ಯಾನ್ ಆಗೋಕ್ಕೆ ಮುಂಚೆ ಮನಿ ಹೀಸ್ಟ್ ಇರ್ಬೋದು ಅಥವಾ ದೊಡ್ಡ ದರೋಡೆಗಳಿಗೆ ಸಂಬಂಧಪಟ್ಟ ಬೇರೆ ಸಿನಿಮಾಗಳಿರ್ಬೋದು, ಇದನ್ನೆಲ್ಲ ನೋಡಿದ್ದಾನೆ. ಹೆಂಗೆ ಮಾಡ್ತಾರೆ, ಏನು ಕತೆ, ಗ್ಯಾಸ್ ಕಟ್ರು ಯೂಸ್ ಮಾಡಿ ಹೆಂಗೆ ಮಾಡೋದು, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಮನುಷ್ಯ ದರೋಡೆಗೆ ಪ್ಲ್ಯಾನ್ ಮಾಡಿ ದರೋಡೆಯನ್ನು ಸಕ್ಸಸ್ಫುಲ್ಲಾಗೂ ಮಾಡಿಬಿಡ್ತಾನೆ. ಅದೇ ಹೇಳಿದ್ನಲ್ಲ, ಭಾಳ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೇನಿದು ಹಿಂಗೆ ತಲೆನೋವು ಆಗೋಯ್ತಲ್ಲ, ಹುಡುಕ್ಬೇಕು, ಎಲ್ಲಿ ಹುಡುಕಿದ್ರು ಏನು ಮಾಡಿದ್ರೂ ಅದು ಟ್ರೇಸ್ ಸಿಗೋದೇ. ಗಲ್ಲಿ ಮೂಲೆ ಸ್ಟೇಟ್ ತಿರುಗಿದ್ರು ಯಾವುದೇ ಕಾರಣಕ್ಕೂ ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ, ಎಲ್ಲಿದೆ ಅಂತ ಗೊತ್ತಾಗಲ್ಲ. ಈ ಗ್ಯಾಪಲ್ಲಿ ಏನಾಗುತ್ತೆ, ಗ್ಯಾಸ್ ಕಟ್ರ್ ಮೂಲಕ ಬ್ಯಾಂಕನ್ನು ರಾಬ್ರಿ ಮಾಡಿರ್ತಾರಲ್ಲ, ಅದಕ್ಕೆ ಒಂದು ಸಿಲಿಂಡ್ರನ್ನು ಯೂಸ್ ಮಾಡಿರ್ತಾರೆ. ಆ ಸಿಲಿಂಡ್ರ್ ಯೂಸ್ ಮಾಡಿರ್ತಾರಲ್ಲ, ಆ ಸಿಲಿಂಡ್ರು ಹುಡುಕ್ತಾರೆ, ಅದು ಸಹಿತ ಎಲ್ಲೂ ಸಿಕ್ಕಿರೋಲ್ಲ. ತುಂಬ ಟ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದ್ರದ್ದು ಮೂಲನೂ ಎಲ್ಲೂ ಗೊತ್ತಾಗೋದಿಲ್ಲ. ಈ ಗ್ಯಾಪಲ್ಲಿ ಈ ಸಿಲಿಂಡರ್ ನೀವು ಏನು ಮಾಡಿಬಿಟ್ಟಿರ್ತಾರೆ, ಗ್ಯಾಸ್ ಕಟ್ರಲ್ಲಿ ಎಲ್ಲ ಯೂಸ್ ಮಾಡಿ ಕಟ್ ಮಾಡಿ ದುಡ್ಡು ಎಲ್ಲ ದೋಚ್ಕೊಂಡು ಹೋಗಬೇಕಾದ್ರೆ ಈ ಸಿಲಿಂಡ್ರನ್ನ ಒಂದು ಹಳ್ಳಕ್ಕೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅವತ್ತು ನೀರಿರುತ್ತೆ ಹಳ್ಳದಲ್ಲಿ, ನೀರು ತುಂಬಿರೋ ಇದಕ್ಕೆ ಹಳ್ಳಕ್ಕೆ ಸಿಲಿಂಡರ್ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ಮಳೆಗಾಲ ಮುಗಿತಾ ಇದ್ದಂಗೆ, ನೀರು ಕಮ್ಮಿ ಆಗ್ತಾ ಇದ್ದಂಗೆ ನೀರು ಆವಿಯಾಗಿ ಸಿಲಿಂಡರ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಇಲ್ಲೊಂದು ಸಿಲಿಂಡರ್ ಸಿಕ್ಕಿದೆ ಹಳ್ಳದಲ್ಲಿ ಅಂತ ಪೊಲೀಸ್ನವ್ರ ಹತ್ರ ಗಮನಕ್ಕೆ ಹೋಗುತ್ತೆ. ಪೊಲೀಸ್ನವ್ರು ಬಂದು ಅದನ್ನು ಮಜರ್ ಮಾಡ್ತಾರೆ, ತಗೋತಾರೆ, ತಮ್ಮ ವಶಕ್ಕೆ ಪಡೆದು ಆ ಸಿಲಿಂಡರ್ ಸುತ್ತ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಯಾವುದಿದು ಸಿಲಿಂಡ್ರು? ಯಾಕಂದರೆ ಈ ಸಿಲಿಂಡರ್ಗೆ ಯಾಕೆ ತಲೆ ಕೆಡಿಸ್ಕೊಂಡ್ರು ಅಂತಂದರೆ, ಗ್ಯಾಸ್ ಕಟ್ರ್ ಮೂಲಕ ಆಗಿರೋದಲ್ವ ಅಲ್ಲಿ ದರೋಡೆ. ಸೊ ಹಾಗಾಗಿ ಸಿಲಿಂಡರ್ನ ಮೂಲ ಹುಡುಕಬೇಕು ಅಂತ ಹೇಳಿ ಹೋದಾಗ ಶಿವಮೊಗ್ಗದಲ್ಲಿ ಈ ಸಿಲಿಂಡರ್ನ ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಒಂದು ಆಧಾರ್ ಕಾರ್ಡನ್ನು ಕೊಟ್ಟಿದ್ದಾರೆ. ಆ ಆಧಾರ್ ಕಾರ್ಡ್ ವಿಜಯ್ ಕುಮಾರ್. ಆ ಸಿಲಿಂಡರ್ನಿಂದಾಗಿ ಹಳ್ಳದಲ್ಲಿ ಬಿಸಾಕಿದ ಸಿಲಿಂಡರ್ ನೀರಾವಿಯಾದ ಮೇಲೆ ಸಿಲಿಂಡರ್ ಕಾಣಿಸ್ಕೊಂಡಿದ್ದಕ್ಕೆ ವಿಜಯ್ ಕುಮಾರ್ ಆ ಸಿಲಿಂಡ್ರನ್ನು ತನ್ನ ಆಧಾರ್ ಕಾರ್ಡ್ ಕೊಟ್ಟು ತೊಗೊಂಬಂದಿದ್ದಾನೆ ಅಂತ ಮೂಲ ಪತ್ತೆ ಹಚ್ಚಿ ಗೊತ್ತಾದ ಮೇಲೆ ಇವಾಗ ಅವನ್ನ ಹುಡುಕಿ ಹಿಡಿದು ಕರ್ಕೊಂಡೋಗಿ ಎಲ್ಲಿಟ್ಟಿದೆಯಾ ಅಂತ ಕೇಳಿದಾಗ ತೊಗೊಂಡೋಗಿ ತಮಿಳ್ನಾಡಿನ ಬಾವಿಯೊಂದರಲ್ಲಿ ಬಚ್ಚಿಟ್ಟಿದ್ದ ಅವನ ಊರಿನಲ್ಲಿ. ಅಲ್ಲಿಂದ ಈಗ ಯಶಸ್ವಿಯಾಗಿ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ, ಯಶಸ್ವಿಯಾಗಿ ಪತ್ತೆ ಹಚ್ಚಿ
ಏನು ಗೋಲ್ಡ್ ಮಿಸ್ ಆಗಿತ್ತೋ ಹಂಗಂದ್ರೆ ಈಗ ಅಲ್ಲಿ ಗೋಲ್ಡ್ ಇಟ್ಟವರು ಪ್ಲೇಸ್ ಮಾಡಿದವರು ಅವ್ರಿಗೆಲ್ಲ ಟೆನ್ಷನ್ ಇರುತ್ತಲ್ಲ, ಅಯ್ಯೋ ಹೋಯ್ತು ನಮ್ಮ ಬಂಗಾರ ಅಂತನೋ, ಬ್ಯಾಂಕ್ನಲ್ಲೂ ಟೆನ್ಷನ್ ಇರುತ್ತಲ್ಲ, ಈಗ ಅದನ್ನು ಕಟ್ಕೊಡ್ಬೇಕು ಅಂತನೋ. ಅವೆಲ್ಲವಕ್ಕೂ ಒಂದು ಮುಕ್ತಿ ಸಿಕ್ಕಿ ರಾಜ್ಯ ಸರ್ಕಾರದ ಒಂದು ರಾಜ್ಯ ಪೊಲೀಸರ ಒಂದು ಮಹತ್ತರವಾದ ಸಾಧನೆ ಅಂತಲೇ ಇದನ್ನು ಹೇಳ್ಬೋದು. ಸೊ ಏನನ್ನಿಸ್ತೆ ಈ ಸ್ಟೋರಿ ನೋಡಿ ನಿಮಗೆ? ಇವತ್ತಿನ ಕನ್ನಡಪ್ರಭದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಕವರ್ ಪೇಜ್ನಲ್ಲೇ ಸ್ಟೋರಿ ಇದೆ, ನಿಮ್ಗೆ ಓದಬೇಕು ಅನಿಸಿದ್ರೆ ಅಲ್ಲೂ ಓದ್ಬೋದು. ನೋಡಿ, ನಮ್ಮ ಪೊಲೀಸರಿಗೆ ಒಂದು ಸೆಲ್ಯೂಟ್ ಹೊಡಿತಾ, ವಿಜಯ್ ಕುಮಾರ್ ಸಾಲ ಕೊಟ್ಟಿಲ್ಲ ಅಂತ ಹೇಳಿ 14 ಲಕ್ಷ ಸಾಲ ಕೊಟ್ಟಿಲ್ಲ ಅಂತೇಳಿ 15 ಕೋಟಿ ರೂಪಾಯಿ ದರೋಡೆ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿರೋದಕ್ಕೆ ಆ ಮನುಷ್ಯ ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ. ಈಗ ಪೊಲೀಸ್ನವರು ನಿನಗೆ ಇನ್ನು 14 ಲಕ್ಷ ಕೇಳಿದ್ದಲ್ಲ, ಈಗ 14 ವರ್ಷ ಕೂರಿಸ್ತಾರೆ, ಉಳಿದಿದ್ದೆಲ್ಲ ಜೈಲಿನಲ್ಲಿ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಇದು ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.